ಮಾಸ್ಟರ್ಸ್. ನಾವೆಲ್ಲ ಬಂದಿರೋದೇ ಭೂಮಿಗೆ ಕಲಿಯಕ್ಕೋಸ್ಕರ. ವಿಷಯಗಳನ್ನ ಕಲಿಯಕ್ಕೋಸ್ಕರ ಬಂದಿದ್ದೀವಿ. ಎಷ್ಟು ಕಲಿತೀವಿ ಅಷ್ಟು ನಮ್ಮ ಆತ್ಮ ವಿಕಾಸ ಆಗತ್ತೆ. ವಿಕಾಸ ಅಂದ್ರೇನು? ಅಲ್ಲಿ ಆನಂದ ಹೆಚ್ಚಾಗತ್ತೆ. ಅಲ್ಲಿ ಜ್ಞಾನ ಹೆಚ್ಚಾಗತ್ತೆ. ಅಲ್ಲಿ ಧೈರ್ಯ ಹೆಚ್ಚಾಗತ್ತೆ. ಅಲ್ಲಿ ಜೀವನದ ಮೇಲೆ ಹೆಚ್ಚಿನ ಹಿಡಿತ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ದಿನಾ ಕಲಿತಾ ಇರಬೇಕು, ಕಲಿತಾ ಇರಬೇಕು, ಕಲಿತಾ ಇರಬೇಕು. ವೇಸ್ಟ್ ಕೆಲಸಗಳು ಮಾಡಬಾರ್ದು, ವೇಸ್ಟ್ ಮಾತುಗಳು ಆಡಬಾರ್ದು, ವೇಸ್ಟ್ ಆಲೋಚನೆಗಳು ಮಾಡಬಾರ್ದು. ಏನಾಗುತ್ತೆ? ಜೀವನ ಹಾಳಾಗುತ್ತೆ. ನಾವೇನು ಆನಂದ ಕೋರ್ತಿದ್ದೀವಿ ಅದು ದೂರ ಆಗುತ್ತೆ ನಮ್ಮಿಂದ. ನಾವೇನು ಜೀವನ ಅದ್ಭುತವಾಗಿರ್ಬೇಕು, ಧೈರ್ಯವಾಗಿರ್ಬೇಕು, ಜೀವನ ಯಾವಾಗ್ಲೂ ಜೀವನ ತುಂಬಾ ಬೆಳಕೆ ಇರಬೇಕು ಅಂತ ಅನ್ಕೊಂತೀವಿ, ಅದೆಲ್ಲ ದೂರ ಆಗುತ್ತೆ. ಹಾಗಾಗಿ ವೇಸ್ಟ್ ಮಾತು ಬರಬಾರ್ದು, ವೇಸ್ಟ್ ಆಲೋಚನೆ ಬರಬಾರ್ದು, ವೇಸ್ಟ್ ನೋಡಬಾರ್ದು. ಯಾಕಂದ್ರೆ ತಿಳ್ಕೊಳಕ್ಕೆ ಭೂಮಿ ಮೇಲೆ ಎಷ್ಟೋ ಇದೆ, ಬೆಳೆಯಕ್ಕೆ ಎಷ್ಟೋ ಇದೆ ಭೂಮಿ ಮೇಲೆ. ಅದು ಬಿಟ್ಬಿಟ್ಟು ಸಮಯ ವ್ಯರ್ಥ ಮಾಡಿದ್ರೆ ಏನಾಗುತ್ತೆ? ಜೀವನ ತುಂಬಾ ನರಕ ಆಗುತ್ತೆ. ನರಕ ಮೇಲೆ ಇಲ್ಲ, ನರಕ ಪ್ರತಿ ಕ್ಷಣದಲ್ಲಿದೆ, ಸ್ವರ್ಗ ಪ್ರತಿ ಕ್ಷಣದಲ್ಲಿದೆ. ಏನು ನರಕ ಅಂದ್ರೆ ವೇಸ್ಟ್ ಮಾತು, ವೇಸ್ಟ್ ಆಲೋಚನೆಗಳು, ವೇಸ್ಟ್ ಕೆಲಸಗಳು, ಆಧ್ಯಾತ್ಮಿಕ ಅಲ್ದೇ ಇರ್ತಕ್ಕಂಥ ಕೆಲಸಗಳು. ಸೊ ಹಾಗಾಗಿ ಜೀವನ ತುಂಬ ಬೆಳಕಾಗಿರ್ಬೇಕಂದ್ರೆ ನಾವೆಲ್ಲ ಕಲಿತಾ ಇರ್ಬೇಕು. ಜೀವನ ಮುಂದೆ ಸಾಗ್ಬೇಕು, ಆತ್ಮ ವಿಕಾಸ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕಲಿತಾನೆ ಇರ್ಬೇಕು, ಕಲಿತಾನೆ ಇರ್ಬೇಕು. ಅದು ನಮ್ಮ ಗುರಿ ಆಗ್ಬೇಕು. ಸೊ ಕಲಿಯೋದ್ರಲ್ಲಿ ಒಂದು ಭಾಗ ಈ ಒಂದು 11 ದಿನಗಳ ಒಂದು ವರ್ಕ್ಶಾಪ್ ಅಥವಾ ವಿಷಯ ಸಂಗ್ರಹಣೆ. ಕಲಿಯೋದು 11 ದಿನ. ಏನ್ ಕಲಿತೀವಿ ಅಂದ್ರೆ ಪ್ರಾಣಶಕ್ತಿ ಬಗ್ಗೆ ಕಲಿತೀವಿ ಪ್ರತಿದಿನ ನಾವು. ಪ್ರಾಣಶಕ್ತಿ, ಪ್ರಾಣ ಶಕ್ತಿ ನೋಡಿ ಆ ಪದದಲ್ಲಿದೆ. ಏನು ಪ್ರಾಣ? ಲೈಫ್ ಫೋರ್ಸ್. ಅದೇ ನಿಜವಾದ ಶಕ್ತಿ, ಅದೇ ಪ್ರಾಣ, ಅದೇ ಜೀವ. ಪ್ರತಿ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪ್ರತಿ ಜೀವಿಗೂ ಕೂಡ ಆ ಪ್ರಾಣಶಕ್ತಿ ಬೇಕೇ ಬೇಕು. ಅದೇ ಮೇನು. ಪ್ರತಿ ಜೀವಿ ಕೂಡ ಆ ಪ್ರಾಣಶಕ್ತಿ ಮೇಲೆನೆ ಅವಲಂಬನೆ ಆಗಿದೆ. ಈ ಆಹಾರದ ಮೇಲೆ ಅಲ್ಲ, ಈ ನಿದ್ದೆ ಮೇಲೆಲ್ಲ, ಈ ಭೌತಿಕ ಸುಖಗಳ ಮೇಲೆ ಡಿಪೆಂಡ್ ಆಗಿಲ್ಲ. ಮನುಷ್ಯ ಏನ್ ಅನ್ಕೊಂಡಿದ್ದಾನೆ? ಮೂರ್ಖರು, ಡಾಕ್ಟರ್ ಅನ್ಕೊಂಡಿದ್ದಾರೆ ನೀನು ಊಟ ಮಾಡಿದ್ರೇನೆ ಗಟ್ಟಿಯಾಗಿರ್ತೀಯ, ನಿದ್ದೆ ಮಾಡಿದ್ರೇನೆ ಗಟ್ಟಿಯಾಗಿರ್ತೀಯ. ಅದಕ್ಕಿಂತಲೂ ಅತಿ ಮುಖ್ಯವಾದದ್ದು ಯಾವುದಂದ್ರೆ ಪ್ರಾಣಶಕ್ತಿ. ಬರೀ ಒಂದು ಅದರಿಂದ ಬರ್ತಕ್ಕಂಥ ಶಕ್ತಿ ತುಂಬಾ ತುಂಬಾ ಕಡಿಮೆ. ಆ ಆಹಾರ ನಿದ್ದೆ ಇಲ್ದ್ರೂ ಕೂಡ ಬದುಕ್ಬಹುದು. ಲಕ್ಷಾನುಗಟ್ಲೆ ಜನಗಳು ಆ ಹಿಮಾಲಯದಲ್ಲಿ ಬದುಕ್ತಿದ್ದಾರೆ. PSS ಮಾಸ್ಟರ್ಸ್ ಕೂಡ ಆ ಶಕ್ತಿ ಮೇಲೆ ಬದುಕ್ತಿದ್ದಾರೆ. 11 ದಿನ ಕೂತಿದ್ರು ನಮ್ಮ ರಿಲೇಟಿವ್ ಒಬ್ರು, ಬಸಪ್ಪ ಅಂತ, ದಡ್ಡಸೂಗೂರವರು. 11 ದಿನ ಈ ದೇಹ ಹೇಗೆ ಕೂತಿತ್ತು ಅಂತಂದ್ರೆ ಆ ಪ್ರಾಣಶಕ್ತಿಯಿಂದನೇ. ಧ್ಯಾನ ಗೊತ್ತಿಲ್ದಿರೋರು, ಮೂರ್ಖರು ಏನ್ ಮಾಡ್ತಾರೆ? ಏನ್ ಹೇಳ್ತಾರೆ? ಆಹಾರ ಇಲ್ಲಂದ್ರೆ, ನಿದ್ದೆ ಇಲ್ಲಂದ್ರೆ ಈ ದೇಹ ಏನಾಗ್ಬಿಡುತ್ತೋ ಅನ್ಕೊಂತಾರೆ. ಈ ದೇಹ ಸೃಷ್ಟಿಯಿಂದ ಭಗವತ್ ಪ್ರಸಾದ ಇದು. ಆ ಒಂದು ನೇಚರ್ ಸ್ಪಿರಿಟ್ಸ್ ರೆಡಿ ಮಾಡಿರ್ತಕ್ಕಂಥದ್ದು ಇದು ದೇಹ. ಈ ದೇಹ ಹೇಗ್ ರೆಡಿ ಮಾಡಿದ್ರಂದ್ರೆ ಆ ಪ್ರಾಣಶಕ್ತಿಯಿಂದನೇ ರೆಡಿ ಮಾಡಿದ್ರು ಈ ಭೌತಿಕ ದೇಹನ.
ಹಾಗಾಗಿ ಭೌತಿಕ ದೇಹ ಆ ಪ್ರಾಣಶಕ್ತಿ ಮೇಲೆ ಡಿಪೆಂಡ್ ಆಗಿದೆ. ಅದೇ ಮೇನ್ ಫೋರ್ಸು. ಆ ಫೋರ್ಸ್ ಇಲ್ದೆ ಆ ಫೋರ್ಸ್ ಕಡಿಮೆ ಇರೋದಕ್ಕೋಸ್ಕರ, ಆ ಪ್ರಾಣಶಕ್ತಿ ಕಡಿಮೆ ಇರೋದಕ್ಕೋಸ್ಕರ, ಆ ಪ್ರಾಣಶಕ್ತಿನ ಮನುಷ್ಯ ಏನ್ ಮಾಡ್ತಿದ್ದಾನೆ, ಆಹಾರದಲ್ಲಿ ತಗಂತಿದ್ದಾನೆ, ನಿದ್ದೆಯಲ್ಲಿ ತಗಂತಿದ್ದಾನೆ ಅಷ್ಟೇ. ಅದು ಆಲ್ಟರ್‌ನೇಟ್ ಆಗಿದೆ ಅಷ್ಟೇ. ಆ ಆಲ್ಟರ್‌ನೇಟಿಂದ ಸಿಗ್ತಕ್ಕಂಥ ಶಕ್ತಿ ಏನು ಅತ್ಯಂತ ಕಡಿಮೆ. ಇದನ್ನ ಅರ್ಥ ಮಾಡ್ಕೋಬೇಕು. ಆ ಅತ್ಯಂತ ಕಡಿಮೆ ಇರೋ ಶಕ್ತಿನ ನಿಜ ಅನ್ಕೊಂಡಿದ್ದಾನೆ ಅಜ್ಞಾನದಿಂದ. ಅದು ಆಗಿರೋ ಸಮಸ್ಯೆ. ಮೇನ್ ಸಿಗೋದು ನಿನ್ಗೆ ಎಲ್ಲಿಂದ ಅಂತಂದ್ರೆ ಧ್ಯಾನದಿಂದ, ಉಸಿರಾಟದಿಂದ ನೋಡಿ. ಹಾಗಾಗಿ ವೇದ ಏನ್ ಹೇಳುತ್ತೆ, ಆ ಉಸಿರಾಟ ಬೇರೆಲ್ಲ, ಪ್ರಾಣಶಕ್ತಿ ಬೇರೆಲ್ಲ ಅಂತ ಹೇಳುತ್ತೆ. ಇಷ್ಟು ಸ್ಪಷ್ಟವಾಗಿ ಹೇಳುತ್ತೆ ವೇದ. ಉಸಿರಾಟ ಬೇರೆಲ್ಲ, ಪ್ರಾಣಶಕ್ತಿ ಬೇರೆಲ್ಲ, ಬ್ರಹ್ಮ ಬೇರೆಲ್ಲ ಅಂತ ಹೇಳುತ್ತೆ ವೇದ. ಬ್ರಹ್ಮ ಅಂದ್ರೇನು? ಆ ಭಗವಂತ, ಆ ಆ ಒಂದು ಚೈತನ್ಯ, ಮೂಲ ಚೈತನ್ಯ, ಸಾಮೂಹಿಕ ಚೈತನ್ಯ ಏನಾದ್ರೂ ಆಗ್ಬೋದು ಬ್ರಹ್ಮ ಅಂದ್ರೆ. ಸೊ ನಾವೇನ್ ಮಾಡ್ತೀವಿ, ಇದನ್ನ ಬಿಟ್ಟು ಮೂಲ ಚೈತನ್ಯ ಮೂಲವಾದದನ್ನ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಮನುಷ್ಯ ಅಜ್ಞಾನದಿಂದ, ಓಹೋ ನಾನು ಊಟ ಮಾಡಿದ್ರೇನೆ ಸಿಗೋದು ಶಕ್ತಿ ಅಂತ, ನಿದ್ದೆ ಮಾಡಿದ್ರೇನೆ ಸಿಗೋದು ಶಕ್ತಿ ಅಂತ. ಅವರು ದಡೇಸೂಗರಲ್ಲಿ ಬಸಪ್ಪ ಅಂತಕ್ಕಂಥವ್ರು 11 ದಿನ ಕುಂತ್ರು. ಎಲ್ಲಿಂದ ಬಂತು ಶಕ್ತಿ ಅವರಿಗೆ? ಹಿಮಾಲಯದಲ್ಲಿ ಲಕ್ಷಾನುಗಟ್ಲೆ ಜನ, ಲಕ್ಷಾನುಗಟ್ಲೆ ಯೋಗಿಗಳು ಇವತ್ತಿಗೂ ಕೂತಿದ್ದಾರೆ. ಎಲ್ಲಿಂದ ಬರ್ತಿದೆ ಶಕ್ತಿ? ಅವ್ರ ಆಹಾರನೇ ಇಲ್ಲ. 10,000 ವರ್ಷ ಬದುಕ್ತಾರೆ ಅವರು. ಇವನು 50 ವರ್ಷ ಬದುಕಕ್ಕಾಳ್ತಾನೆ ಆಹಾರದಿಂದ. 50 ವರ್ಷ ಬದುಕಕ್ಕಾಳ್ತಾನೆ. ಬಟ್ ಅವರು 10,000 ವರ್ಷ ಬದುಕ್ತಾರೆ. ಹೇಗ್ ಬದುಕಿದ್ರು? ಎಲ್ಲಿಂದ ಬಂತು ಶಕ್ತಿ? ಧ್ಯಾನದಿಂದ ಬಂತು, ಉಸಿರಾಟದಿಂದ ಬಂತು, ಶ್ವಾಸದಿಂದ ಬಂತು. ನೋಡಿ ಮಾಸ್ಟರ್ಸ್. ನಾವೇನ್ ಮಾಡ್ಬೇಕು? ಆ ಸತ್ಯವನ್ನ ಹಿಡಿಬೇಕು. ಆ ಒಂದು ಭಗವತ್ ಶಕ್ತಿನ ಹಿಡಿಬೇಕು. PSSM ಅಲ್ಲಿ ಏನ್ ಹೇಳ್ಕೊಡ್ತಾರೆ? ಭಗವತ್ ಶಕ್ತಿ, ಆ ಒಂದು ಪ್ರಾಣಶಕ್ತಿ, ಕಾಸ್ಮಿಕ್ ಎನರ್ಜಿ ಪಡಿತಕ್ಕಂತ ಅತ್ಯಂತ ಸುಲಭವಾದ ಮಾರ್ಗನ ಹೇಳ್ಕೊಡ್ತಾರೆ PSSM ಅಲ್ಲಿ. ಶ್ವಾಸನ ಹಿಡಿ, ಎಲ್ಲ ಸಿಗುತ್ತೆ ನಿನಗೆ ಅಂತ ಹೇಳ್ಕೊಡ್ತಾರೆ. ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ, ಸರಿಯಾಗಿ ಹೇಳ್ಕೊಡ್ತಾರೆ, ವೈಜ್ಞಾನಿಕವಾಗಿ ಹೇಳ್ಕೊಡ್ತಾರೆ PSSM ಅಲ್ಲಿ. ಬೇರೆಯವರೆಲ್ಲ ಏನ್ ಹೇಳ್ತಾರೆ ಗೊತ್ತಿಲ್ಲ ಅವರಿಗೆಲ್ಲ. ಆ ಪ್ರಾಣಶಕ್ತಿ ಹೆಂಗ್ ಬಂತಂತ ಗೊತ್ತಿಲ್ಲ, ಎಲ್ಲಿಂದ ಬರ್ತಿದೆ ಅಂತ ಗೊತ್ತಿಲ್ಲ. ಅದಕ್ ಮೂಲ ಗೊತ್ತಿಲ್ಲ. ಆ ಮೂಲ ಎಲ್ಲಪ್ಪ ಅಂತಂದ್ರೆ ಮಕ್ಳಿಗೆಲ್ಲ ಮನ್ಸಿರೋದಿಲ್ಲ. ಹಂಗಾಗಿ ಉಸಿರಾಟ ಗಮನಿಸ್ಬೇಕು. ದೊಡ್ಡೋರು. ಮಕ್ಕಳಿಗೆ ಆ ಒಂದು ಆಲೋಚನೆಗಳಿರೋದಿಲ್ಲ. ಹಂಗಾಗಿ ಅವ್ರಿಗೆ ಪ್ರಾಣಶಕ್ತಿ ಬರ್ತಾನೆ ಇರುತ್ತೆ ಯಾವಾಗ್ಲೂ. 3ನೇ ಕಣ್ಣು ತೆಗ್ದೇ ಇರುತ್ತೆ ಮಕ್ಕಳಿಗೆಲ್ಲ. ಮನ್ಸು ಯಾರಿಗಿರಲ್ಲ ಅವ್ರಿಗೆಲ್ಲ ಪ್ರಾಣಶಕ್ತಿ ಬರ್ತಾ ಇರುತ್ತೆ. ಈ ಪ್ರಾಣಿ ಪಕ್ಷಿಗಳಿಗೆ ಮನ್ಸೇ ಇಲ್ಲ. ಹಂಗಾಗಿ ಅವು ಆ ಒಂದು ಕಪ್ಪೆಗಳು ಕೆಲವೊಂದೆಲ್ಲ 6 ತಿಂಗಳು ಆ ಕೆರೆ ಒಳಗಡೆ ಮಲಗ್ಬಿಟ್ಟಿರ್ತವೆ. ಒಳಗಡೆ ಹೋಗ್ಬಿಟ್ಟಿರ್ತಾವೆ. ನೀರು ಬತ್ತಿದಂಗೂ ಕೂಡ. ಎಲ್ಲಿಂದ ಬರುತ್ತೆ ಶಕ್ತಿ? ಆ ಆ ಕಪ್ಪೆಗಳಿಗೆ ಆ ಕೆರೆನಲ್ಲಿ ನೀರೇ ಇರೋದಿಲ್ಲ. ಆ ಹುಳಗಳಿರೋದಿಲ್ಲ ತಿನ್ನಕ್ಕೆ. ಬಟ್ 6 ತಿಂಗಳವಾಗಿ ಉಪವಾಸ ಹಂಗೆ ಒಳಗಡೆ ಹೋಗ್ಬಿಡ್ತಾವೆ. ಆ ಒಂದು ಮಣ್ಣೊಳಗಡೆ. ಎಲ್ಲಿಂದ ಎಲ್ಲಿಂದ ಬಂತು ಶಕ್ತಿ? ಹೈಬರ್ನೇಷನ್ ಅಂತ ಅದಕ್ಕೆ. ಆ ಕಪ್ಪೆಗಳಿಗೆ ಆ ಜಲಚರ ಪ್ರಾಣಿಗಳಿಗೆ ಬದುಕ್ಬೋದು 6 ತಿಂಗಳು ಊಟ ಇಲ್ದೆ, ಊಟ ಇಲ್ದೆ. ಬಟ್ ಮನುಷ್ಯ ಯಾಕೆ ಬದುಕಕ್ಕಾಗಲ್ಲ ಅಂತಂದ್ರೆ, ಮನುಷ್ಯ ಮನಸ್ಸು ಖಾಲಿ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅವ್ನಿಗೆ. ಮನಸ್ಸು ಖಾಲಿ ಇಟ್ಕೊಳ್ಳೋದು ಗೊತ್ತಿಲ್ಲ. ಏನು ಸೂತ್ರ ಅಂತಂದ್ರೆ ಪ್ರಾಣಶಕ್ತಿ ಪಡೆಯೋಕೆ ಸಿಂಪಲ್ ಸೂತ್ರ. ಮನಸ್ಸು ಖಾಲಿ ಮಾಡ್ಕೊಳ್ಳೋದು. ಮಕ್ಳು ಮನಸ್ಸು ಖಾಲಿ ಇರುತ್ತೆ ಯಾವಾಗ್ಲೂ. ಹಂಗಾಗಿ ಆ ಶಕ್ತಿ ಸುರಿತಾನೆ ಇರುತ್ತೆ. ಯಾರಿಗ್ ಮನ್ಸಿಲ್ಲ ಆ ಶಕ್ತಿ ಸುರಿತಾ ಇರುತ್ತೆ ಯಾವಾಗ್ಲೂ. ಪ್ರಾಣಿ ಪಕ್ಷಿಗಳಿಗೆ ಯಾವಾಗ್ಲೂ ಸುರಿತಾ ಇರತ್ತೆ ಶಕ್ತಿ. ಬೇಕಂದಾಗ ಸುರಿತಾ ಇರತ್ತೆ ಶಕ್ತಿ ಅದು. ಅವು ಸುಮ್ನೆ ತಿಂತವೆ ಅಷ್ಟೇ. ಬಟ್ ಅವು ಮೇನ್ ಡಿಪೆಂಡ್ ಆಗಿರೋದು ಆ ಲೈಫ್ ಫೋರ್ಸ್ ಮೇಲೆ, ಆ ಪ್ರಾಣಶಕ್ತಿ ಮೇಲೆ. ಅದಕ್ ಅವಕ್ ಗೊತ್ತಿದೆ ಎಲ್ಲಿಂದ ಬರುತ್ತೆ ಶಕ್ತಿ ಅಂತ. ಸರಿಯಾಗಿ ಗೊತ್ತಿದೆ. ಮನುಷ್ಯಗೂ ಗೊತ್ತಿತ್ತು ಇಲ್ಲಿ ಬರಕ್ಕಿಂತ ಮುಂಚೆ, ಭೂಮಿಗೆ ಬರಕ್ಕಿಂತ ಮುಂಚೆ. ಭೂಮಿಗೆ ಬಂದಾಗ ಈ ಅಜ್ಞಾನದಲ್ಲಿ ಬಿದ್ದು ಆ ಶಕ್ತಿನೇ ಕಳ್ಕೊಂಡ್ ಬಿಟ್ಟಿದ್ದಾನೆ. ಯಾಕೆಂದ್ರೆ ಮನಸ್ಸು ಪ್ರಾರಂಭ ಆಯ್ತು. ನೋಡಿ ಮಾಸ್ಟರ್ಸ್. ಎಲ್ಲಾ ಗೊತ್ತಿತ್ತು. ಈ ಈ ಭೂಮಿಗೆ ಬರಕ್ಕಿಂತ ಮುಂಚೆ ಮೇಲಿನ ಲೋಕದಲ್ಲಿ ಎಲ್ಲ ಗೊತ್ತಿತ್ತು. ಆ ಶಕ್ತಿ ಬರೋದ್ ಹೆಂಗ? ಆ ಒಂದು ಹೈಯರ್ ಮಾಸ್ಟರ್ ಜೊತೆ ಕಮ್ಯುನಿಕೇಟ್ ಮಾಡೋದು ಎಲ್ಲ ಗೊತ್ತಿತ್ತು. ಯಾರಿಗ್ ಬೇಕಂದ್ರೆ ಕಮ್ಯುನಿಕೇಟ್ ಮಾಡೋದು ಎಲ್ಲ ಗೊತ್ತಿತ್ತು. ಯಾಕಂದ್ರೆ ಮನ್ಸು ಇರ್ಲಿಲ್ಲ ಮೇಲಿದ್ದಾಗ. ಇಲ್ಲಿಗ್ ಬಂದ ತಕ್ಷಣ ಏನಾಯ್ತು? ಮನಸ್ಸು ಪ್ರಾರಂಭ ಆಯ್ತು. ಆ ಪ್ರಾಣಶಕ್ತಿಗೆ ಆ ಒಂದು ಗೋಡೆ ಪ್ರಾರಂಭ ಆಯ್ತು. ನೀವು ಸ್ಪಿರಿಚುವಲ್ ರಿಯಾಲಿಟಿ CD ನೋಡಿದ್ರೆ
ಅದರಲ್ಲಿ ತೋರಿಸ್ತಾರೆ. ಈ ಮನಸ್ಸುಗಳು ಹೆಂಗಿರ್ತವೆ, ಮನಸ್ಸು ಆಲೋಚನೆಗಳು ಎಷ್ಟು ಬರ್ತವೆ, ಆ ಶಕ್ತಿ ಕಟ್ ಆಗುತ್ತಂತ ಗ್ರಾಫಿಕ್ಸ್ ಅಲ್ಲಿ ತೋರಿಸ್ತಾರೆ ನೀಟಾಗಿ. ಮನಸ್ಸು ಯಾವಾಗ ಆಲೋಚನೆಗಳು ಒಂದೊಂದೊಂದೊಂದೊಂದೊಂದೊಂದೊಂದು ದೂರ ದೂರ ಆಗ್ತವೆ, ಉಸಿರಾಟ ಗಮನಿಸಿದಾಗ ಸಹಜವಾಗಿ ಆ ಶಕ್ತಿ ಸುರಿಯಕ್ಕೆ ಪ್ರಾರಂಭ ಆಗುತ್ತೆ. ಆ ಶಕ್ತಿಗೆ ದಾರಿ ಆಗುತ್ತೆ. ನೋಡಿ, ಸೂತ್ರ ಇಷ್ಟೇ. ಮನಸ್ಸು ಖಾಲಿ ಮಾಡ್ಕ, ಶಕ್ತಿ ಪಡಿತೀಯ. ಏನು ಮನಸ್ಸಂದ್ರೆ ಭಯ, ಮನಸ್ಸಂದ್ರೆ ನಾಳೆ, ನಿನ್ನೆ. ನೋಡಿ, ಭೂತಕಾಲದ ಆಲೋಚನೆಗಳು, ಭವಿಷ್ಯತ್ ಆಲೋಚನೆಗಳು ಮನಸ್ಸಂದ್ರೆ. ಭೂತಕಾಲದಲ್ಲಿ ನನಗೆ ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಬೈದ್ರು, ಇವ್ರು ಬೈದ್ರು, ಅವ್ರು ನೋವು ಮಾಡಿದ್ರು. ಅದಕ್ಕೆ ನಾವು ಧ್ಯಾನದಲ್ಲಿ ಏನ್ ಹೇಳ್ಕೊಡ್ತೀವಿ, ಅವನ್ನೆಲ್ಲ ಬಿಡಿ, ಯಾರು ನಿಮಗೆ ಬೈಯಕ್ಕೆ ಸಾಧ್ಯ ಇಲ್ಲ. ನೀನು ಆತ್ಮ ಅಂತ ಹೇಳ್ತೀವಿ ಅಷ್ಟೇ. ಯಾಕಂದ್ರೆ ಆ ಪ್ರಾಣಶಕ್ತಿಯಿಂದ ದೂರ ಆಗ್ತೀನಿ ನೀನು ಭೂತಕಾಲದಲ್ಲಿ ಬದುಕಿದ್ರಾಗ. ಆ ಪ್ರಾಣಶಕ್ತಿಯನ್ನ ಪಡಿ ವರ್ತಮಾನದಲ್ಲಿ ಧ್ಯಾನ ಕೂತು, ಸಹಜವಾಗಿ ಅವೆಲ್ಲ ದೂರ ಆಗ್ತವೆ ನಿನಗೆ. ಭೂತಕಾಲ ದೂರ ಆಗುತ್ತೆ. ಆ ಭೂತ ದೂರ ಆಗುತ್ತೆ ನಿನಗೆ. ಭವಿಷ್ಯತ್ ಕಾಲನೂ ಕೂಡ ಬೇಕಿಲ್ಲ ನಿನಗೆ. ಅದು ಕೂಡ ಆಲೋಚನೆನೇ. ನಿನಗೆ ಏನಂತಾನೆ ಗೊತ್ತಿಲ್ಲ ಭವಿಷ್ಯತ್ ಬಗ್ಗೆ. ಯಾಕೆ ಆಲೋಚನೆ ನಿನಗೆ? ಬಟ್ ಗುರಿ ಇರ್ಲಿ, ಲಕ್ಷ್ಯ ಇರ್ಲಿ ಭವಿಷ್ಯತ್ ಬಗ್ಗೆ. ಬಟ್ ಅದನ್ನೇ ಆಲೋಚನೆ ಮಾಡ್ಕೊಂತ ಕುತ್ಕೋಬೇಡ. ವರ್ತಮಾನದಲ್ಲಿ ಜೀವಿಸು. ಕ್ಷಣದ ಆ ಪ ಆ ಒಂದು ಆ ಕ್ಷಣದಲ್ಲಿ ಸರಿಯಾಗಿ ಜೀವಿಸು. ಸಹಜವಾಗಿ ನಿನಗೆ ಭವಿಷ್ಯತ್ ಅದ್ಭುತವಾಗಿರುತ್ತೆ ಅಂತ ಹೇಳ್ತೀವಿ. ಈ ಬುದ್ಧಿ ಎಲ್ಲಿಂದ ಬರುತ್ತೆ? ಧ್ಯಾನ ಸಾಧನೆ ಮಾಡಿದಾಗ ಬರುತ್ತೆ. ಆ ಪ್ರಾಣಶಕ್ತಿಯಿಂದ ಬರುತ್ತೆ. ಧ್ಯಾನ ಸಾಧನೆಯಿಂದ ಆ ಪ್ರಾಣಶಕ್ತಿ ಪಡಿತೀಯ. ಆ ಶಕ್ತಿ ನಿನಗೇನ್ ಕೊಡುತ್ತೆ? ಆ ಒಂದು ಅದ್ಭುತವಾದ ಭವಿಷ್ಯತ್ತು ಕೊಡುತ್ತೆ ಅಂತ ಹೇಳ್ತೀವಿ ನಾವು. ಪಡಿತೀವಿ, ನಾವೆಲ್ಲ ಪಡೆದಿದ್ದೀವಿ ಅದ್ಭುತವಾದ ಭವಿಷ್ಯತ್ತು. ಏನ್ ಅದ್ಭುತವಾದ ಭವಿಷ್ಯತ್ತು? ದುಃಖ ರಹಿತವಾಗ್ತಕ್ಕಂಥ ಒಂದು ಸ್ಥಿತಿ, ಆನಂದ ಸ್ಥಿತಿ, ಪ್ರತಿ ಕ್ಷಣ ಧೈರ್ಯವಾಗಿ ಬದುಕ್ತಕ್ಕಂಥ ಸ್ಥಿತಿ, ಪ್ರತಿ ಕ್ಷಣ ಆರೋಗ್ಯವಾಗಿ ಬದುಕ್ತಕ್ಕಂಥ ಸ್ಥಿತಿ ಭವಿಷ್ಯತ್ತು. ನೋಡಿ. ಹಾಗಾಗಿ ಆ ಪ್ರಾಣಶಕ್ತಿ ಪಡಿತಾನೆ ಇರ್ಬೇಕು ಯಾವಾಗ್ಲೂ. ಆ ಪ್ರಾಣಶಕ್ತಿ ಮೇಲೆನೆ ಎಲ್ಲ ಡಿಪೆಂಡ್ ಆಗಿದೆ. ಈ ದೇಹ ವಜ್ರಕಾಯ ಆಗ್ಬೇಕಂದ್ರೆ, ಮಂತ್ರಪಿಂಡ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಆ ಉಸಿರಾಟದ ಜೊತೆ ಇರು ನೀನು. ಧ್ಯಾನ ಸಾಧನೆ ಮಾಡು. ಧ್ಯಾನ ಸ್ಥಿತಿಯಲ್ಲಿ ಇರು ನೀನು. ಆ ಆ ಒಂದು ವರ್ತಮಾನದಲ್ಲಿ ಬದುಕು. ಪ್ರತಿ ಜೀವಿ ಕೂಡ ವರ್ತಮಾನದಲ್ಲಿ ಬದುಕ್ತಿದೆ ಭೂಮಿ ಮೇಲೆ. ಹಂಗಾಗಿ ಆ ಪ್ರಾಣಶಕ್ತಿ ಬರ್ತಾನೆ ಇದೆ. ಮನುಷ್ಯಗೆ ಮಾತ್ರ ಬರ್ತಾ ಇಲ್ಲ. ಯಾಕಂದ್ರೆ ವರ್ತಮಾನದಲ್ಲಿ ಜೀವಿಸ್ತಿಲ್ಲ. ವರ್ತಮಾನನೇ ನಿನಗೆ ದೊಡ್ಡ ಗಿಫ್ಟು. ವರ್ತಮಾನದಲ್ಲಿ ಜೀವಿಸು. ಆ ಕ್ಷಣದಲ್ಲಿ ಜೀವಿಸು. ಮನಸ್ಸು ಖಾಲಿ ಆಗುತ್ತೆ ನಿನಗೆ. ಮನಸ್ಸು ಯಾವಾಗ ಪ್ರಾರಂಭ ಆಯ್ತು, ಆ ಒಂದು ಎನರ್ಜಿಗೆ, ಆ ಒಂದು ಪ್ರಾಣಶಕ್ತಿಗೆ ಅಡ್ಡಗೋಡೆ ಪ್ರಾರಂಭ ಆಗುತ್ತೆ. ಈ ಬ್ರಹ್ಮರಂಧ್ರದ ಮೇಲೆ. ನೋಡಿ. ಸೊ ಹಾಗಾಗಿ ಪ್ರತಿ ಕ್ಷಣ ನಾವು ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು. ಅನಲೈಸಿಸ್ ಮಾಡ್ಬಾರ್ದು. ಅವ್ರ್ ಹಿಂಗ, ಇವ್ರ್ ಹಿಂಗ ಅಂತ ಅನಲೈಸಿಸ್ ಮಾಡ್ಬಾರ್ದು. ಆ ನಾನು ಹೇಗಿರ್ಬೇಕಂತ ಆ ಲಕ್ಷ್ಯದ ಕಡೆ ಯಾವಾಗ್ಲೂ ಗುರಿ ಇರ್ಬೇಕು. ಲಕ್ಷ್ಯ ಇಟ್ಟಾಗ ಏನ್ ಮಾಡ್ತೀಯ? ಸರಿಯಾಗಿ ಧ್ಯಾನ ಅಭ್ಯಾಸ ಮಾಡ್ತೀಯ. ನಾನು ಏನು? ನಾನು ಏನ್ ತಪ್ಪು ಮಾಡ್ತಿದ್ದೀನಿ? ಅದನ್ನ ಹೇಗ್ ಸರಿ ಮಾಡ್ಕೋಬೇಕು? ಫ್ಯೂಚರಲ್ಲಿ ನಾನು ಹೇಗಿರ್ಬೇಕು? ನಾನು ಈ ಜಗತ್ತಿಗೆ ದಾರಿ ತೋರ್ಸೋನಾಗ್ಬೇಕು. ಅದು ಗುರಿ ಆಗ್ಬೇಕು ಯಾವಾಗ್ಲೂ. ಅವ್ರಿಂಗ, ಇವ್ರಿಂಗ, ನನ್ ಮಕ್ಳಿಂಗ, ನನ್ ಹೆಂಡ್ತಿ ಹಿಂಗಲ್ಲ. ನಾನು ಏನ್ ಮಾಡ್ದೆ? ಯಾಕಂದ್ರೆ ನಾನೇ ಯಾವತ್ತು ಇಲ್ಲಿಂದ ಹೋಗ್ಬೇಕಾರೆ ನಾನೊಬ್ನೇ ಹೋಗೋದು. ಯಾರು ಬರೋದಿಲ್ಲ ನಿನ್ ಜೊತೆಗೆ. ನಿನ್ನ ಲೈಫ್, ನಿನ್ನ ಪರ್ಪಸ್‌ಗೋಸ್ಕರ ನೀನ್ ಬಂದಿದ್ಯಾ ಭೂಮಿಗೆ. ಅವಾಗ ಏನ್ ಮಾಡ್ಬೇಕು? ನಿನ್ನ ಕಡೆ ನಿನ್ ಸಾಧನೆ, ಆ ಪ್ರಾಣಶಕ್ತಿ ಪಡೆಯೋದ್ ಕಡೆ ಸಾಧನೆ, ಅದು ಆಗ್ಬೇಕು ನಿನಗೆ. ನೋಡಿ. ಆ ಪ್ರಾಣಶಕ್ತಿಗೆ ಗೋಡೆ ಪ್ರಾರಂಭ ಆಗ್ತಿದೆ ಈ ಮನಸ್ಸಿಂದ. ಅಡ್ಡಗೋಡೆ. ಅದನ್ನ ಕಳ್ಕಂತಿದೀಯ ನೀನು. ಹಾಗಾಗಿ ದುಃಖದಲ್ಲಿ ಬದುಕ್ತಿದೀಯ. ಹಾಗಾಗಿ ಅನಾರೋಗ್ಯದಲ್ಲಿ ಬದುಕ್ತಿದೀಯ. ಹಾಗಾಗಿ ಯಾವಾಗ್ಲೂ ಬೇಜಾರಲ್ಲಿ ಬದುಕ್ತಿದ್ಯ ನೀನು. ಧ್ಯಾನ ಸಾಧನೆ ಮಾಡು. ಆ ಉಸಿರಾಟ ಗಮನಿಸು. ಪ್ರಾಣಶಕ್ತಿ ಸರಿಯಾಗಿ ಸುರಿಯುತ್ತೆ. ಆ ಪ್ರಾಣಶಕ್ತಿ ಸುರಿದ ತಕ್ಷಣ ದೇಹ ಎಲ್ಲ ಗಟ್ಟಿಯಾಗುತ್ತೆ ಸಹಜವಾಗಿ. ಮನಸ್ಸೆಲ್ಲ ಬುದ್ಧಿ ಪ್ರಾರಂಭ ಆಗುತ್ತೆ ನಿನಗೆ. ನೋಡಿ. ಸೊ, ಈ ಪ್ರಾಣಶಕ್ತಿ ಪಡೆಯೋದು ಯಾವಾಗ್ಲೂ ನಿನ್ ಗುರಿಯಾಗಿರ್ಬೇಕು. ಮನಸ್ಸು ಖಾಲಿ ಮಾಡ್ಬೇಕು. ಯಾವಾಗ್ಲೂ ಮನಸ್ಸು ಖಾಲಿ ಇಟ್ಕೋಬೇಕು. ಮನಸ್ಸು ಖಾಲಿ ಇಟ್ಕೊಳಕ್ಕೆ ಸೂತ್ರನೇ ಏನಪ್ಪಾ ಅಂತಂದ್ರೆ ಧ್ಯಾನ ಸಾಧನೆ. ಆ ವರ್ತಮಾನದಲ್ಲಿ ಬದುಕೋದು. ನೋಡಿ. ಸೊ, ಪ್ರತಿದಿನ ನಾವೇನ್ ಮಾಡ್ಬೇಕು? ಆ ಧ್ಯಾನ ಸಾಧನೆಯಲ್ಲಿರ್ಬೇಕು. ಯಾವಾಗ್ಲೂ ಆ ಧ್ಯಾನ ಸಾಧನೆಯಲ್ಲಿರ್ಬೇಕು. ಕ್ಷಣದಲ್ಲಿ ಜೀವಿಸೋದ್ ಕಲಿಬೇಕು. ವರ್ತಮಾನದಲ್ಲಿ ಜೀವಿಸೋದ್ ಕಲಿಬೇಕು. ಮನಸ್ಸು ಖಾಲಿ ಆಗುತ್ತೆ ನೀ ವರ್ತಮಾನದಲ್ಲಿ ಜೀವಿಸ್ದಾಗ. ಈ ತಲೇಲಿ ಏನಿರ್ಬಾರ್ದು. ಶಾಂತವಾಗಿರ್ಬೇಕು.
ನಮಗೆ ಆ ಭೂತಕಾಲದಿಂದ ಬರೋದಿಲ್ಲ. ಭವಿಷ್ಯತ್ ಕಾಲದಿಂದ ಆಲೋಚನೆ ಮಾಡಿ ಬರೋದೇನಿಲ್ಲ. ಕಳ್ಕಣದಿದೆ ಅಲ್ಲಿ. ಏನ್ ಕಳ್ಕಂತೀವಿ? ಆ ಪ್ರಾಣಶಕ್ತಿ ಕಳ್ಕಂತೀವಿ. ಕಾಸ್ಮಿಕ್ ಎನರ್ಜಿ ಕಳ್ಕಂತೀವಿ. ನಮ್ಮ ಗುರುಗಳ ಹತ್ರ ಹೋದ್ರೆ ಯಾರಾದ್ರೂ ಹೋಗಿ ಸುಮ್ನೆ ಹಿಂಗ್ ಅವ್ರ ಹತ್ರ ಹಿಂಗ್ ನೋಡಿ ಏನೇನೋ ಆಲೋಚನೆ ಮಾಡಿ ತಲೆಗೆ ಪಟ್ನ ಹೊಡೆಯೋರು ಅವ್ರು. ಯಾಕೆ ಹೊಡಿತಿದ್ರು ಅಂದ್ರೆ, ಆ ಮನಸ್ಸು ಖಾಲಿ ಮಾಡು ಅಂತ. ಬಾಯ್ಬಿಟ್ಟು ಹೇಳ್ತಿರ್ಲಿಲ್ಲ ಅವ್ರು. ಯಾಕೆ ಓಡಿಸ್ತೀಯ ತಲೆನ? ಫಸ್ಟ್ ಖಾಲಿ ಮಾಡು ತಲೆನ. ಆಲೋಚನೆಗಳು ಕಟ್ ಮಾಡು. ನೋಡಿ, ಯಾಕೆ ಆಲೋಚನೆ ಮಾಡ್ತೀಯ? ಸಂಸಾರದ ಬಗ್ಗೆ ಯಾಕೆ ಆಲೋಚನೆ ಮಾಡ್ತೀಯ? ಆ? ಸಮಾಜದ ಬಗ್ಗೆ ಯಾಕೆ ಆಲೋಚನೆ ಮಾಡ್ತೀಯ? ಏನ್ ಬರುತ್ತೆ ಆಲೋಚನೆ ಮಾಡೋದು ನಿನಗೆ? ಏನ್ ಮಾಡ್ಬೇಕನ್ನೋದು ಸರಿಯಾಗಿ ಅರ್ಥ ಆಗೋದು ನಿನಗೆ ವರ್ತಮಾನದಲ್ಲಿ ಜೀವಿಸ್ದಾಗ. ಯಾಕಂದ್ರೆ ಬುದ್ಧಿ ಇರುತ್ತೆ ವರ್ತಮಾನದಲ್ಲಿ ಜೀವಿಸ್ದಾಗ. ವಿವೇಕ ಅಂತಕ್ಕಂಥದ್ದು ತುಂಬಿರುತ್ತೆ ವರ್ತಮಾನದಲ್ಲಿ ಜೀವಿಸ್ದಾಗ. ಆ ವಿವೇಕ ತುಂಬಬೇಕಂದ್ರೆ ಏನ್ ಬೇಕು? ಫಸ್ಟ್ ವರ್ತಮಾನದಲ್ಲಿ ಸರಿಯಾಗಿ ಜೀವಿಸೋದ್ ಕಲಿ ನೀನು. ವರ್ತಮಾನದಲ್ಲಿ ಜೀವಿಸ್ಬೇಕಂದ್ರೆ ಏನ್ ಬೇಕು? ಧ್ಯಾನ ಸಾಧನೆ, ಅಖಂಡ ಧ್ಯಾನ ಸಾಧನೆ, ಅಕುಂಠಿತ ಧ್ಯಾನ ಸಾಧನೆ. ಸಾಧನೆ ಮಾಡಿ, 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 ಮಾಡಿ ಏನಾಗುತ್ತೆ? ಮನಸ್ಸು ಒಂದಿನ ಖಾಲಿ ಆಗ್ಬಿಡುತ್ತೆ ನಿನಗೆ. ಏನಿರಲಿ ತಲೆಯಲ್ಲಿ. ಅದ್ಭುತವಾಗಿರುತ್ತೆ ಅದು. ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಆ ಮಾನಸ ಸರೋವರ ತರ ಪ್ರಶಾಂತವಾಗಿ. ಅವಾಗ ಸಹಜವಾಗೇ ವಿವೇಕ ತುಂಬಿರುತ್ತೆ. ಒಬ್ಬ ವಿವೇಕಾನಂದ ಆಗ್ತಿ ನೀನು. ವಿವೇಕ ಯಾರಿಗೆ ತುಂಬಿರುತ್ತೆ? ಅವನೇ ವಿವೇಕಾನಂದ. ನೋಡಿ. ಆಗು ವಿವೇಕಾನಂದ ಆಗು. ಅವನ ಹತ್ರ ಎಷ್ಟು ಜ್ಞಾನ ಇತ್ತು ವಿವೇಕಾನಂದನ ಹತ್ರ. ಪ್ರತಿ ಮಾತು ಕೂಡ ಆ ಒಂದು ವಜ್ರ ತರ ಇತ್ತು. ಪ್ರತಿ ಮಾತು ಕೂಡ ಒಂದು ಅಸ್ತ್ರ ತರ ಇರ್ತಿತ್ತು ವಿವೇಕಾನಂದನ ಮಾತುಗಳು. ಯಾಕಿತ್ತು ಅಂತಂದ್ರೆ ಅವನು ಧ್ಯಾನ ಸಾಧನೆ ಮಾಡ್ತಿದ್ದ. ಅವನು ಒಂದು 7 ವರ್ಷದಲ್ಲೇ 5 ಗಂಟೆ ಧ್ಯಾನ ಕೂತ್ಕೊಂತಿದ್ದ. ನೋಡಿ. ಒಂದ್ಸತಿ ವಿವೇಕಾನಂದರು ಒಂದಿಬ್ರು ಹೋಗ್ತಾರಂತೆ. ಅವ್ರ ಫ್ರೆಂಡ್ ಅವ್ರು ಹೋಗ್ತಾರೆ. ಯಾರನ್ನ ನೋಡಕ್ ಭೇಟಿಯಾಗಕ್ ಹೋಗ್ತಾರಂತೆ. ಅವರು ಭೇಟಿಯಾಗಕ್ ಹೋದಾಗ ಸಿಗೋದಿಲ್ಲಂತೆ ಅವ್ರಿಗೆ. ಅವಾಗ ಏನ್ ಮಾಡ್ತಾರೆ ವಿವೇಕಾನಂದರು? ಸಮಯ ಇದೆಯಲ್ಲ ಅಂತ ವ್ಯರ್ಥ ಮಾಡೋದ್ ಬೇಡ ಅಂತ ಧ್ಯಾನ ಕೂತ್ಕೊಂತಾರೆ. ಅವ್ರ ಫ್ರೆಂಡ್ ಏನೋ ಅವ್ರು ಸುಮ್ನೆ ಕೂತ್ಕೊಂತಾರೆ, ಧ್ಯಾನ ಮಾಡೋದಿಲ್ಲ. ಅವ್ರು ಧ್ಯಾನಕ್ಕೆ ಕೂತಾಗ ಅವ್ರ ಮೈ ತುಂಬಾ ಕಪ್ಪು ಒಂದು ಆ ಚುಕ್ಕೆಗಳು ಕಾಣಿಸ್ತಾವಂತೆ. ಧ್ಯಾನಕ್ಕೆ ಕೂತ್ಬಿಟ್ಟಿದ್ದಾರೆ. ಮೈ ತುಂಬಾ ಕಪ್ಪು ಚುಕ್ಕೆ ಕಾಣಿಸ್ತಿದಾವೆ. ಏನಪ್ಪಾ ಅಂತ ಹತ್ರದಿಂದ ನೋಡಿದಾಗ ಮೈ ತುಂಬಾ ಸೊಳ್ಳೆಗಳು ಕೂತಿದ್ವಂತೆ. ನೋಡಿ. ಫುಲ್ ಮೈ ತುಂಬಾ ಸೊಳ್ಳೆಗಳು. ಬಟ್ ಆದ್ರೂ ಕೂಡ ಧ್ಯಾನದಿಂದ ಎದ್ದೇಳಲಿಲ್ಲ ಅವರು. ಧ್ಯಾನ ಸ್ಥಿತಿಯಲ್ಲೇ ಇದ್ರು. ಅಂದ್ರೆ ಅದು ಹಠ ಅಂದ್ರೆ. ಅದು ಛಲ ಅಂದ್ರೆ. ನಾವೇನ್ ಮಾಡ್ತೀವಿ? ಒಂದ್ ಸಣ್ಣದಕ್ಕೆ ಅಳ್ತೀವಿ. ಅದು ಇಲ್ಲ, ಇದಿಲ್ಲ ಅಂತ. ನನ್ನ ಹೆಂಡ್ತಿ ಧ್ಯಾನ ಮಾಡಕ್ ಬಿಡೋದಿಲ್ಲ. ನನ್ನ ಗಂಡ ಧ್ಯಾನ ಮಾಡಕ್ ಬಿಡೋದಿಲ್ಲ ಅಂತ ಅಳ್ತೀವಿ. ಅವರಿಗೆ ಆ ಮೈ ತುಂಬಾ ಸೊಳ್ಳೆಗಳು ಕೂತ್ರು, ಅಷ್ಟು ನೋವು ಕೊಟ್ರು ಕೂಡ ಧ್ಯಾನಕ್ಕೆ ಕೂತ್ರು. ಅದು ಹಠ. ಹಠ ಇದ್ರೆ ಏನಾದ್ರೂ ಸಾಧಿಸ್ಬೋದು. ಹಠ ಇದ್ರೆ ಆ ಶಕ್ತಿ ಒಂದು ಸಾಗರನೇ ಸುರಿಯುತ್ತೆ. ಪ್ರಾಣಶಕ್ತಿ ಸಾಗರನೇ ಸುರಿಯುತ್ತೆ ನಿಮ್ಗೆ. ನೋಡಿ. ಶಕ್ತಿ ಪಡಿಬೇಕು ಎಲ್ಲದಕ್ಕೂ ಕೂಡ. ಆ ಶಕ್ತಿನೇ ಮೂಲ, ಪ್ರಾಣಶಕ್ತಿನೇ ಮೂಲ ಎಲ್ಲದಕ್ಕೂ ಕೂಡ. ಪ್ರತಿಯೊಂದಕ್ಕೂ ಕೂಡ ಜೀವನದ ಮೇಲೆ ಹಿಡಿತ ಬರ್ಬೇಕಂದ್ರು, ವಿವೇಕ ತುಂಬಬೇಕಂದ್ರು, ಜ್ಞಾನ ಅಂತಕ್ಕಂಥದ್ದು ವಿಕಾಸ ಆಗ್ಬೇಕಂದ್ರು ಕೂಡ, ನಿನ್ನ ನೀನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಂದ್ರು ಕೂಡ ಆ ಶಕ್ತಿನೇ ಮೂಲ, ಪ್ರಾಣಶಕ್ತಿನೇ ಮೂಲ. ಆ ಪ್ರಾಣಶಕ್ತಿನ ಪಡಿತಾನೆ ಇರ್ಬೇಕು ಪ್ರತಿ ಕ್ಷಣ. ಮೌನದಿಂದ ಪಡಿಬಹುದು ಪ್ರಾಣಶಕ್ತಿಯಿಂದ ಅಪಾರವಾಗಿ. ಸ್ಲೀಪಿಂದ ಪಡಿಬಹುದು, ಡೀಪ್ ಸ್ಲೀಪಿಂದ. ಎಷ್ಟು? ಸ್ವಲ್ಪ ಪಡಿಬಹುದು. ಹಾಗಾಗಿ ನಾವೇನ್ ಮಾಡ್ಬೇಕು? ಆ ಮೌನ ಸಾಧನೆ ಮಾಡ್ಬೇಕು. ಮೌನ ಸಾಧನೆ ಮಾಡಿದ್ರೆ ಏನಾಗುತ್ತೆ? ಮಾತು ನಿಂತ್ರೆ ಮನಸ್ಸು ಶಾಂತ ಆಗುತ್ತೆ ಬೇಗ. ಮಾತಿಗೂ ಮನಸ್ಸಿಗೂ ಲಿಂಕ್ ಇದೆ. ಯಾಕಂದ್ರೆ ಎನರ್ಜಿ ಸುಮ್ನೆ ಖರ್ಚಾಗ್ತಿರುತ್ತೆ ಮಾತಿಂದ. ಈ ಮನಸ್ಸು ಶಾಂತವಾಗಿರ್ಬೇಕಂದ್ರೆ ಅವಾಗವಾಗ ಬೇಕಂದಾಗ ಮಾತಾಡ್ಬೇಕು. ಬೇಡ ಅಂದಾಗ ಮೌನವಾಗಿರ್ಬೇಕು. ಸುಮ್ನೆ ಮಾತಾಡ್ಬಾರ್ದು. ನಿನ್ ಶಕ್ತಿ ಸುಮ್ನೆ ವ್ಯರ್ಥ ಆಗ್ತಿದೆ. ಪ್ರಾಣಶಕ್ತಿ ವ್ಯರ್ಥ ಆದಾಗ ಮನಸ್ಸು ಮತ್ತೆ ಪ್ರಾರಂಭ ಆಗುತ್ತೆ. ಜಾಸ್ತಿ ಕೆಲಸ ಮಾಡುತ್ತೆ. ನೀನ್ ಶಾಂತವಾಗಿದ್ದಾಗ ಏನಾಗುತ್ತೆ? ಆ ಪ್ರಾಣಶಕ್ತಿ ಹಂಗೆ ಉಳಿಯುತ್ತೆ. ಅವಾಗೇನಾಗುತ್ತೆ? ನಿನಗೆ ನಿನ್ಗೆ ಆ ಶಕ್ತಿ ಹೆಚ್ಚಾದಷ್ಟು ನೀನು ಬೇಕಂದ್ರೆ ಪಡಿಬೋದು. ನೋಡಿ. ಕೀ ಏನಪ್ಪಾ ಅಂದ್ರೆ ಮನಸ್ಸು ಯಾವಾಗ್ಲೂ ಖಾಲಿ ಇಟ್ಕ ನೀನು. ಭೂತಕಾಲ ಬೇಡ, ಭವಿಷ್ಯತ್ತು ಬೇಡ, ವೇಸ್ಟ್ ಕೆಲ್ಸ ಬೇಡ, ವೇಸ್ಟ್ ಆಲೋಚನೆ ಬೇಡ. ಜ್ಞಾನ ಅಂದ್ರೇನು? ವೇಸ್ಟ್ ಕೆಲ್ಸ ಮಾಡ್ಬಾರ್ದು. ಅದೇ ಜ್ಞಾನ. ಪತ್ರಿ ಸಾರು ಆ ವೇಸ್ಟ್ ಮಾತಾಡಿದ್ರೆ
ಅವ್ರ ಮೈಯಲ್ಲಿ ಅಷ್ಟು ಸಿಟ್ಟು ಬರೋದು. ಯಾಕಂದ್ರೆ ವ್ಯರ್ಥ ಮಾಡ್ತಿದ್ದೀಯ ನೀನು. ವೇಸ್ಟ್ ಕೆಲಸ ಮಾಡಿ, ವೇಸ್ಟ್ ಮಾತಾಡಿ, ವೇಸ್ಟ್ ಆಲೋಚನೆ ಮಾಡಿ. ಯಾಕ್ ಓಡಿಸ್ತೀಯ ಇದನ್ನ? ಯಾಕ್ ತಣ್ಣಗಿಟ್ಕ. ಆರಾಮಾಗಿಟ್ಕ. ಎಲ್ಲಿಗ್ ಹೋಗ್ಬೇಕಂತ ಓಡಿಸ್ತೀಯ ತಲೆನ? ಇದು ಫಸ್ಟ್ ಖಾಲಿ ಮಾಡು. ನೀನ್ ಬೇಕಾದಂತ ಪಡಿತೀನಿ. ತಲೆನ ಫಸ್ಟ್ ಖಾಲಿ ಮಾಡು. ಫಸ್ಟ್ ನೀನ್ ತಲೆಯಲ್ಲಿ ಖಾಲಿ ಮಾಡು. ಯೋಗಿ ಆಗು ಫಸ್ಟ್ ನೀನು. ಯೋಗಿ ಆದ್ರೆ ಸಹಜವಾಗಿ ಕೌಶಲ್ಯ ಬರುತ್ತೆ ನಿನಗೆ ಜೀವನದಲ್ಲಿ. ಆ ಕೌಶಲ್ಯ ಪಡಿಬೇಕಂತ ಆಲೋಚನೆ ಮಾಡ್ತಿದೀಯ. ಆಲೋಚನೆ ಮಾಡಿದ್ರೆ ಏನೂ ಪಡೆಯಲ್ಲ ನೀನು. ಫಸ್ಟ್ ಯೋಗಿ ಆಗು. ಮನಸ್ಸು ಖಾಲಿ ಮಾಡು. ಸಹಜವಾಗಿ ಕೌಶಲ್ಯ ಸಿಗುತ್ತೆ ನಿನಗೆ. ನೀನ್ ಬೇಕಾದದ್ದು ಸಾಧಿಸ್ತೀಯ ಜೀವನದಲ್ಲಿ. ಆಲೋಚನೆ ಮಾಡಿದ್ರೆ ಸಿಗೋದಿಲ್ಲ. ಧ್ಯಾನ ಸಾಧನೆ ಮಾಡಿದ್ರೆ, ಹಾರ್ಡ್ ವರ್ಕ್ ಮಾಡಿದ್ರೆ, ಪ್ರಯತ್ನ ಮಾಡಿದ್ರೆ, ಪ್ರತಿ ಕ್ಷಣ ಕೂಡ ವ್ಯರ್ಥ ಮಾಡದೆ, ಪ್ರತಿ ಕ್ಷಣ ಕೂಡ ದುಡಿದ್ರೆ ಸಹಜವಾಗಿ ನಿನಗೆ ಬೇಕಾದದ್ದು ಪಡಿತೀಯ. ಸೋಮಾರಿತನ ಬೇಡ. ವೇಸ್ಟ್ ಮಾತು ಬೇಡ. ಕಷ್ಟಪಡು. ಏನ್ ಕಷ್ಟ? ಧ್ಯಾನ ಸಾಧನೆ ಮಾಡು. ಕುತ್ಕ. 1 ಗಂಟೆನೋ, 2 ಗಂಟೆನೋ, 5 ಗಂಟೆನೋ, 10 ಗಂಟೆನೋ ಕುತ್ಕ. ಎಲ್ಲಿ ತನಕ ಕುತ್ಕ? ಮನಸ್ಸು ಫುಲ್ಲು ಶಾಂತ ಆಗೋ ತನಕ ಕುತ್ಕ. ನಾನು ಒಂದ್ ಟೈಮಲ್ಲಿ 10 ಗಂಟೆ ಕೂತೆ ಧ್ಯಾನಕ್ಕ. ಯಾಕಂದ್ರೆ ಈ ಮನಸ್ಸು ಖಾಲಿ ಆಗ್ಬೇಕಾಗಿತ್ತು. ಯಾವಾಗ ಮನಸ್ಸು ಖಾಲಿ ಆಯ್ತು, ನಾನು ಎದಕ್ ಬಂದೆ ಗೊತ್ತಾಯ್ತು ಭೂಮಿಗೆ. ಅವಾಗಿಂದ ಆ ಕೆಲಸ ಮಾಡ್ತಾನೆ ಇದ್ದೀನಿ. ಒಂದು ಕ್ಷಣ ವ್ಯರ್ಥ ಮಾಡ್ದೆ. ನಮ್ಮ ಗುರುಗಳು ಹೇಳಿದ್ರು, ನಾನು 40 ವರ್ಷದಿಂದ ಒಂದು ಕ್ಷಣನೂ ವ್ಯರ್ಥ ಮಾಡ್ಲಿಲ್ಲ. ವೇಸ್ಟ್ ಆಲೋಚನೆ ಮಾಡ್ಲಿಲ್ಲ ಅಂದ್ರು. ವೇಸ್ಟ್ ಮಾತಾಡ್ಲಿಲ್ಲ. ನೋಡಿ. ಹಾಗಾಗಿ ಅವ್ರು ಕೂತ್ರೆ ಸಾಕು ಅಷ್ಟು ಶಕ್ತಿ ಇರೋದು. ಎಲ್ಲ ಕಡೆ ಶಕ್ತಿ ಇರೋದು. ನಿಂತ್ರೆ ಸಾಕು ಎಂತ ಶಕ್ತಿ. ಸುಮ್ನೆ ಇದ್ರೆ ಸಾಕು. ಎಲ್ಲೋ ಮೂಲೆಯಲ್ಲಿ ಯಾವುದೋ ರೂಮಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಅವ್ರು ಪಗೋಡದಲ್ಲಿದ್ರೆ ಆ ಶಕ್ತಿನೇ ಬೇರೆ ಇರೋದು. ಪಿರಮಿಡ್ ವ್ಯಾಲಿ ಶಕ್ತಿನೇ ಬೇರೆ ಇರೋದು. ಯಾಕೆ ಅಂದ್ರೆ ಅಷ್ಟು ಧ್ಯಾನ ಇತ್ತು ಅವ್ರ ಹತ್ರ. ನೋಡಿ. ಆ ಶಕ್ತಿ ಸುರಿತಾನೆ ಇರ್ತಿತ್ತು ಯಾವಾಗ್ಲೂ ಅವ್ರಿಗೆ. ಯಾಕಂದ್ರೆ ಮನಸ್ಸೇ ಇಲ್ಲ ಅವ್ರಿಗೆ. ಆಮೇಲೆ ನಿಸ್ವಾರ್ಥವಾಗಿ ಎಲ್ಲರಿಗೂ ಕೊಡ್ಬೇಕಂತಕ್ಕಂಥ ಒಂದು ಜ್ಞಾನ. ಸೊ ಹಾಗಾಗಿ ಪ್ರತಿ ಕ್ಷಣ, ಪ್ರತಿ ಒಂದು ಕೂಡ ವಿವೇಕದಿಂದ ತುಂಬಿರ್ಬೇಕು. ವಿವೇಕ ಇರ್ಬೇಕು ಪ್ರತಿ ಒಂದು ಕೆಲ್ಸದಲ್ಲೂ ಕೂಡ. ಎಲ್ಲಿಂದ ಬರುತ್ತಪ್ಪ ವಿವೇಕ ಅಂತಂದ್ರೆ ಧ್ಯಾನ ಸಾಧನೆ ಬಂದ್ರೆ ಬರುತ್ತೆ. ಧ್ಯಾನಕ್ಕಿಂತಲೂ ಮುಂಚೆ ನರೇಂದ್ರ ಧ್ಯಾನ ಮಾಡಿದ್ಮೇಲೆ ವಿವೇಕಾನಂದ. ನೋಡಿ. ಧ್ಯಾನ ಸಾಧನೆ ಮಾಡಿದ್ಮೇಲೆ. ನಮ್ಮ ಧ್ಯಾನ ದಶದಲ್ಲಿ ಎಷ್ಟು ಶಕ್ತಿ ಸುರಿತಿತ್ತೋ ಮಿಸ್ ಆದವರೆಲ್ಲ ಆ ಶಕ್ತಿನ ಲಾಸ್ ಮಾಡ್ಕೊಂಡ್ರು. ಆ ಚಾಮುಂಡೇಶ್ವರಿ ತಾಯಿ ನಮ್ಮ ಹಾಲಲ್ಲಿದ್ಲು. ಸುರಿಯಕ್ಕೆ ರೆಡಿ ಇದ್ಲು. ಶಕ್ತಿ ಸುರಿಯಕ್ಕೆ ರೆಡಿ ಇದ್ಲು. ಗಂಗೆ ಸುರಿಯಕ್ಕೆ ರೆಡಿ ಇದ್ಲು. ಬಟ್ ಮನಸ್ಸು ಖಾಲಿ ಮಾಡ್ಕೊಳ್ಳಿಲ್ಲ ಅವರು. ಬರ್ಲಿಲ್ಲ. ಸಾಮೂಹಿಕ ಧ್ಯಾನದಲ್ಲಿ ಬರ್ಲಿಲ್ಲ. ಆ ಸಂಗೀತ ಎಂತ ಅದ್ಭುತವಾದ ಸಂಗೀತ. ಬರ್ಲಿಲ್ಲ. ಧ್ಯಾನ ಮಾಡ್ಲಿಲ್ಲ ಕೆಲವೊಬ್ರು. ಬಂದವರು ಆ ಶಕ್ತಿ ಸಾಗರನೇ ಪಡೆದ್ರು. ನೋಡಿ. ಇವತ್ತಿಗೂ ಆ ಶಕ್ತಿ ಇನ್ನೂ ಇದೆ. ಇವತ್ತಿಗೂ ಇದೆ. ಯಾಕಂದ್ರೆ ತಾಯಿ ರೆಡಿ ಇದ್ಲು ಕೊಡಕ್ಕೆ ಅವತ್ತು. ನೋಡಿ. ಸಾಮೂಹಿಕ ಆ ಒಂದು ಪ್ರಾಣಶಕ್ತಿ ಎಲ್ಲೆಲ್ಲಿರುತ್ತಂದ್ರೆ ಆ ಸಂಗೀತದಲ್ಲಿರುತ್ತೆ. ಆ ಒಂದು ದೇವಸ್ಥಾನಗಳಿರುತ್ತೆ ಪ್ರಾಣಶಕ್ತಿ. ಆ ಪ್ರಕೃತಿಯಲ್ಲಿರುತ್ತೆ ಪ್ರಾಣಶಕ್ತಿ ಹೆಚ್ಚೆಚ್ಚು. ಆ ಮೌನದಲ್ಲಿರುತ್ತೆ ಪ್ರಾಣಶಕ್ತಿ ಹೆಚ್ಚೆಚ್ಚು. ಆ ಗ್ರೂಪ್ ಮೆಡಿಟೇಷನ್‌ನಲ್ಲಿ ಎಷ್ಟು ಶಕ್ತಿ ಇರುತ್ತೋ, ಆ ಹುಣ್ಣಿಮೆನಲ್ಲಿ ಎಷ್ಟು ಶಕ್ತಿ ಇರುತ್ತೋ ಪ್ರಾಣಶಕ್ತಿ. ಆ ಚಂದ್ರ ಭೂಮಿಗೆ ಹತ್ರ ಬಂದಿರ್ತಾನೆ. ಕಂಪ್ಲೀಟ್ ಭೂಮಿನೇ ಬದಲಾಗುತ್ತೆ. ಆ ಒಂದು ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ, ಆ ಗ್ರಹಣ ಟೈಮಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಿರುತ್ತೆ. ಹೆಚ್ಚು ಸಾಧನೆ ಮಾಡು. ಸಮಯ ವ್ಯರ್ಥ ಮಾಡ್ಬೇಡ. ವೇಸ್ಟ್ ಮಾತಾಡ್ಬೇಡ. ವೇಸ್ಟ್ ಕೆಲಸ ಮಾಡ್ಬೇಡ. ಪಡಿ ಶಕ್ತಿ. ಎಷ್ಟು ಶಕ್ತಿ ಇದ್ರೂ ಸಾಲದು. ಹೆಚ್ಚೆಚ್ಚು ಶಕ್ತಿ ಪಡೆದಷ್ಟು ನಿನ್ನ ಜೀವನನೇ ಅದ್ಭುತವಾಗುತ್ತೆ. ವಿವೇಕ ತುಂಬಿರುತ್ತೆ ಜೀವನ. ಜೀವನ ತುಂಬಾ ವಿವೇಕ ತುಂಬಿರುತ್ತೆ. ಜೀವನ ತುಂಬಾ ಆನಂದ ತುಂಬಿರುತ್ತೆ. ಜೀವನ ತುಂಬಾ ಧೈರ್ಯ ತುಂಬಿರುತ್ತೆ. ಎಲ್ಲ ಗೊತ್ತಾದ್ಮೇಲೆ ಸೇವೆ ಮಾಡ್ಬೋದು. ಎಲ್ಲರಿಗೂ ಗೊತ್ತಿರೋದು ಹೇಳ್ಬೋದು. ಧ್ಯಾನ ಹೇಳ್ಬೋದು. ಸತ್ಸಾರ ಹೇಳ್ಬೋದು. ನೋಡಿ. ಅದು ಹೇಳೋದು ಹೇಗಿರುತ್ತಂದ್ರೆ ಅದ್ಭುತವಾಗಿ ಪರ್ಫೆಕ್ಟ್ ಆಗಿ ಹೇಳ್ತೀಯ ನೀನು. ಒಬ್ಬ ಪತ್ರಿಜಿ ತರ ಹೇಳ್ತೀಯ. ಒಬ್ಬ ಬುದ್ಧನ್ ತರ ಹೇಳ್ತೀಯ. ಎಲ್ಲಿಂದ ಬರುತ್ತಂದ್ರೆ ನಿನ್ನ ಧ್ಯಾನ ಸಾಧನೆಯಿಂದ. ನೋಡಿ. ಆ ಜ್ಞಾನದಿಂದ, ವರ್ತಮಾನದಲ್ಲಿ ಜೀವಿಸೋದ್ರಿಂದ, ಕ್ಷಣದಲ್ಲಿ ಜೀವಿಸೋದ್ರಿಂದ. ನೋಡಿ ಮಾಸ್ಟರ್ಸ್. ಸೊ ಹಾಗಾಗಿ ಏನ್ ಮಾಡ್ಬೇಕು? ಪ್ರತಿದಿನ ಧ್ಯಾನ ಸಾಧನೆ. ಪ್ರತಿ ಕ್ಷಣ ನಾನು ವರ್ತಮಾನದಲ್ಲಿ ಜೀವಿಸ್ಬೇಕು. ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಬದುಕಬೇಕು. ಅದು ಇರೋದು. ಸೊ ಪ್ರಾಣಶಕ್ತಿ ಯಾವಾಗ್ಲೂ ರೆಡಿ ಇದೆ. ಅದನ್ನ ಪಡೆಯಕ್ಕೆ ಏನ್ ಬೇಕು?
ಶ್ವಾಸ ಇದೆ, ಧ್ಯಾನ ಸಾಧನೆ ಇದೆ. ಕಣ್ಣು ತೆಗೆದು ಉಸಿರಾಟ ಗಮನಿಸಿದ್ರೆ ಸಾಕು, ಮನಸ್ಸು ಖಾಲಿ ಆಗುತ್ತೆ. ಆಫೀಸ್‌ಗಳಲ್ಲಿ ಕಣ್ಮುಚ್ಚಕ್ಕಾಗಲ್ಲ ಕೆಲವೊಂದ್ ಸತಿ. ಸುಮ್ನೆ ಉಸಿರಾಟ ಗಮನಿಸು, ಒಂದ್ 2 ನಿಮಿಷ ಗಮನಿಸು ಸಾಕು. ಸಾ ಮೈಂಡ್ ಖಾಲಿ ಆಗುತ್ತೆ, ಶಕ್ತಿ ಸುರಿಯುತ್ತೆ, ಫ್ರೆಶ್ ಆಗ್ಬಿಡ್ತೀನಿ ನೋಡಿ. ಅಂದ್ರೆ ಇಷ್ಟು ಸುಲಭವಾಗಿದೆ ಆ ಪ್ರಾಣಶಕ್ತಿ ಪಡೆಯಕ್ಕೆ. ಪ್ರಾಣಿ ಪಕ್ಷಿಗಳಿಗೆಲ್ಲ ಗೊತ್ತಿದೆ ಆ ಪ್ರಾಣಶಕ್ತಿ ಪಡಿತಾನೆ ಇರ್ತಾವೆ ಬಿಡಿ ಅವು. ಅವಕ್ ಮನ್ಸೇ ಇಲ್ಲ ಹಂಗಾಗಿ ಉಸಿರಾಟ ಗಮನಿಸಲ್ಲ. ನಮಗೆ ಮನಸ್ಸಿದೆ, ರಮಣ ಮಹರ್ಷಿ ಹೇಳ್ತಾರೆ, ಮನಸ್ಸು ಖಾಲಿ ಮಾಡ್ಕಣಕ್ಕೆ ಮನಸ್ಸು ಖಾಲಿ ಮಾಡ್ಕ ಅಂತ ಹೇಳ್ತಾರೆ. ಖಾಲಿ ಮಾಡ್ಕಣಕ್ ಆಗಿಲ್ಲ ಅಂದ್ರೆ ಉಸಿರಾಟ ಗಮನಿಸು ಅಂತ ಹೇಳ್ತಾರೆ. ಪತ್ರಿಸರು ಗೊತ್ತಿತ್ತು ಎಲ್ಲರಿಗೂ ಮನ್ಸು ಖಾಲಿ ಮಾಡ್ಕಣಕ್ ಆಗಲ್ಲ, ಅಷ್ಟು ಸುಲಭ ಇಲ್ಲ. ಹಾಗಾಗಿ ಉಸಿರಾಟ ಗಮನಿಸು ಅಂತ ಹೇಳಿದ್ರು. ಡೈರೆಕ್ಟ್ ಆಗಿ ಹೇಳಿದ್ರು. ಧ್ಯಾನ ಅಂದ್ರೆ ಉಸಿರಾಟದ ಮೇಲೆ ಗಮನ ಅಂತ ಹೇಳಿದ್ರು. ಮನಸ್ಸು ಖಾಲಿ ಮಾಡ್ಕೊಂಡ್ರೆ ಗೊತ್ತಾಗಲ್ಲ. ಅಸಂಭವ ಮಾಡ್ಕೊಳ್ಳೋದು. ಹೆಂಗ್ ಸಾಧ್ಯ? ಹಾಗಾಗಿ ರಮಣ ಮಹರ್ಷಿ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ರಾಂಗ್ ಅಂತ ಪತ್ರಸೇನ ಏನ್ ಮಾಡಿದ್ರು, ಧ್ಯಾನ ಅಂದ್ರೆ ಉಸಿರಾಟದ ಮೇಲೆ ಗಮನ ಅಂತ ಹೇಳಿದ್ರು. ಯಾರಿಗ್ ಸಾಧ್ಯ ಮನಸ್ಸು ಖಾಲಿ ಮಾಡ್ಕೊಳಕ್ಕೆ? ಅವನು ಪೂರ್ವ ಜನ್ಮದಲ್ಲಿ ಎಷ್ಟೋ ಸಾಧನೆ ಮಾಡಿದ್ರೆ, ಈ ಕ್ಷಣದಲ್ಲೇ ಮನಸ್ಸು ಖಾಲಿ ಮಾಡ್ಕೊಂತಾನೆ. ಅವನಿಗೆ ಧ್ಯಾನ ಕೂಡ ಬೇಕಿಲ್ಲ. ಬಟ್ 99.99% ಎಲ್ಲರಿಗೂ ಕೂಡ ಮನಸ್ಸು ಖಾಲಿ ಮಾಡ್ಕೊಳ್ಳೋದು ಕಷ್ಟ ಭೂಮಿ ಮೇಲೆ. 0.1% ಇರ್ತಾರೆ ಯೋಗಿಗಳು. ಅಂಥವ್ರಿಗೆಲ್ಲ ಬೇಕಿಲ್ಲ. ರಿಮೈನಿಂಗ್ ಎಲ್ಲರೂ ಏನ್ ಮಾಡ್ಬೇಕು? ಉಸಿರಾಟ ಗಮನಿಸ್ಬೇಕು, ಉಸಿರಾಟ ಹಿಡಿಬೇಕು. ನೋಡಿ ಮಾಸ್ಟರ್ಸ್. ಲೈಫ್ ಫೋರ್ಸ್, ಮೇನ್ ಫೋರ್ಸ್ ಅದು. ಲೈಫ್ ಫೋರ್ಸ್ ಅಂತಾರೆ ಅದಕ್ಕೆ. ಜೀವನ ಎಲ್ಲ ಆ ಒಂದು ಶಕ್ತಿ ಮೇಲೆ ಡಿಪೆಂಡ್ ಆಗಿದೆ. ಪ್ರಾಣಶಕ್ತಿ ಮೇಲೆ ಡಿಪೆಂಡ್ ಆಗಿದೆ. ಆಂಜನೇಯಗೆ ಆ ಶಕ್ತಿನೇ ಆ ಒಂದು ಬೆಟ್ಟ ಕೈಯಲ್ಲಿ ಹಿಡ್ಕೊಂಡ ಆಂಜನೇಯ. ಪವನ ಪುತ್ರ ಅವನು. ಪವನ ಅಂದ್ರೆ ಏನು? ಉಸಿರಾಟ ಗಮನಿಸಿದವನಂತ. ಆ ಉಸಿರಾಟದ ಶಕ್ತಿಯನ್ನ ಅರ್ಥ ಮಾಡ್ಕೊಂಡವನು ಪರಮಹಂಸ. ನೋಡಿ ಪರಮಹಂಸ ಅಂದ್ರೇನು? ಆ ಉಸಿರಾಟದ ಆಳವನ್ನು ಅರ್ಥ ಮಾಡ್ಕೊಂಡವನು ಪರಮಹಂಸ. ಏನಪ್ಪಾ ಆಳವನ್ನು ಅರ್ಥ ಮಾಡ್ಕೊಂಡು ಏನ್ ಸಿಕ್ತು ಅಂದ್ರೆ, ಆ ಪ್ರಾಣ ಶಕ್ತಿ ಪಡೆದವನು. ಆ ಗಂಗೆನ್ನ ವಶ ಮಾಡ್ಕೊಂಡ, ಆ ಚಾಮುಂಡೇಶ್ವರಿ ತಾಯಿನ ವಶ ಮಾಡ್ಕೊಂಡ ಪರಮಹಂಸ. ಹಂಗಾಗಿ ಪರಮಹಂಸ ಅದ. ಆ ಆ ದುರ್ಗಾ ಮಾತೆನ ಪೂಜೆ ಮಾಡ್ತಿದ್ದಂದ್ರೆ ಏನು? ಆ ಹಂಸನ ಗಮನಿಸ್ತಿದ್ದಂತ. ಬರೀ ಪೂಜೆ ಮಾಡ್ತಿರ್ಲಿಲ್ಲ. ಧ್ಯಾನ ಸಾಧನೆ ಇತ್ತು. ಬಟ್ ಧ್ಯಾನ ಸಾಧನೆ ಹೇಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಇವ್ರು ಮಾಡಿದ್ರೆ ತಾನೇ ಗೊತ್ತಾಗೋದು. ಇವ್ರು ಧ್ಯಾನ ಸಾಧನೆ ಮಾಡಿದ್ರೆ ರಾಮಕೃಷ್ಣ ಪರಮಹಂಸರು ಏನ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ನಾವು ಮಾಡ್ತೀವಿ, ನಮಗೆ ಗೊತ್ತಾಗುತ್ತೆ. ಸೊ ಮಾಸ್ಟರ್ಸ್ ವಿಷಯ ಇಷ್ಟೇ. ಮನಸ್ಸು ಖಾಲಿ ಮಾಡ್ಕೊಳ್ಳಿ, ವ್ಯರ್ಥ ಕೆಲಸ ಮಾಡ್ಬೇಡಿ, ವ್ಯರ್ಥ ಆಲೋಚನೆ ಮಾಡ್ಬೇಡಿ, ತಲೆ ಓಡಿಸ್ಬೇಡಿ. ಓಡಿಸಿದಷ್ಟು ಏನಾಗುತ್ತೆ? ಆ ಪ್ರಾಣಶಕ್ತಿ ದೂರ ಆಗುತ್ತೆ ನಿಮ್ಗೆ. ಅದ್ಭುತವಾಗಿ ಕ್ಷಣದಲ್ಲಿ ಜೀವಿಸಿ, ವರ್ತಮಾನದಲ್ಲಿ ಜೀವಿಸಿ. ವರ್ತಮಾನದಲ್ಲಿ ಜೀವ್ಸಕ್ ಆಗ್ತಿಲ್ಲ ಅಂದ್ರೆ ಧ್ಯಾನ ಸಾಧನೆ ಮಾಡಿ. ಸುಮ್ನೆ ಮಾಡಿ. ಆ ಒಂದು ಭ್ರಮೆನಲ್ಲಿ ಬದುಕ್ಬೇಡಿ. ಅದು ಇದು, ಅದು ಇದು ಅಂತ. ಭ್ರಮೆನಲ್ಲಿ ಬದುಕ್ತಿದ್ದಿ ಅಂದ್ರು ನೀನಿನ್ನು ಧ್ಯಾನ ಸಾಧನೆ ಮಾಡಿಲ್ಲ ಅಂತ ಅರ್ಥ ಅಷ್ಟೇ ಸಿಂಪಲ್. ಅದು ಏನು ಕಂಡಿರೋದಿಲ್ಲ. ಅದು ಕಾಣ್ತು, ಇದು ಕಾಣ್ತು, ಅದು ನೋಡ್ದೆ, ಇದು ನೋಡ್ದೆ, ಅಲ್ಲೋದೆ, ಇಲ್ಲೋದೆ ಅಂತ ಇರ್ತಾರೆ ಧ್ಯಾನಿಗಳು. ಸುಮ್ನೆ ಭ್ರಮೆ. ಕಂಡ್ರೆ ಮಾತೇ ಬೇರೆ ಇರ್ತವೆ. ಹ್ಮ್. ಭ್ರಮೆಯಲ್ಲಿ ಬದುಕ್ಬೇಡಿ ಯಾವತ್ತು. ಇಲ್ಲದ್ದು ಊಹಿಸ್ಕೋಬೇಡಿ. ಮತ್ತೆ ಅದು ಮನಸ್ಸು. ಇದ್ದಿದ್ದು ಇದ್ದಿದ್ದಂಗೆ ಹೇಳಿ. ಅದು ಜ್ಞಾನ. ಆಗಿದ್ ನನಗೆ ಅನುಭವ ಆಗಿದ್ರೆ ಅನುಭವ ಆಗಿದೆ ಅಂತ ಹೇಳಿ, ಅನುಭವ ಆಗಿಲ್ಲ ಅಂದ್ರೆ ಅನುಭವ ಆಗಿಲ್ಲ ಅಂತ ಹೇಳಿ. ಆ ಕಷ್ಟ ಇದ್ರೆ ಕಷ್ಟ ಅಂತ ಹೇಳಿ, ಕಷ್ಟ ಇಲ್ಲ ಅಂತ ಹೇಳ್ಬೇಡಿ, ನಾಟಕ ಮಾಡ್ಬೇಡಿ. ಮತ್ತೆ ಮನಸ್ಸು ಏನಿದೆ ಅದು ಮಾತಾಡ್ಬೇಕು ಯಾವಾಗ್ಲೂ. ಅದೇ ಜ್ಞಾನ. ನನ್ನ ಹತ್ರ ಬರ್ತಿರ್ತಾರೆ. ಏನಿಲ್ಲ ಸರ್ ಆರಾಮಾಗಿದ್ದೇನೆ ಅಂತಾರೆ. ಮತ್ತೆ ತಲೆ ಓಡಿಸ್ತಿರ್ತಾರೆ. ಅಂದ್ರೆ ಸುಮ್ನೆ ಯಾವಾಗ್ಲೂ ಮಾಸ್ಟರ್ ಹತ್ರ ಬಂದ್ರೆ ಇದ್ದದ್ದು ಹೇಳ್ಬೇಕು ಯಾವಾಗ್ಲೂ. ಅದಕ್ಕೆ ಬಂದಿರ್ತೀಯ ಮಾಸ್ಟರ್ ಹತ್ರ. ಯಾಕೆ ಮಾಸ್ಟರ್ ಸುಮ್ನೆ ಸಿಗ್ತಾನೆ ನಿನ್ಗೆ? ಮಾಸ್ಟರ್ ಸುಮ್ನೆ ಭೇಟಿ ಆಗ್ತೀಯ ನೀನು. ಹಾಗಾಗಿ ಆ ಶಕ್ತಿಯನ್ನ ಪಡೀರಿ. ಶಕ್ತಿಯಲ್ಲಿ ಜೀವಿಸಿ. ಪ್ರತಿ ಕ್ಷಣ ಶಕ್ತಿಯಲ್ಲಿ ಜೀವಿಸಿ. ಆ ಶಕ್ತಿಯಲ್ಲಿ ಜೀವಿಸಿದಾಗ ಆ ನಿದ್ರೆ ಕೂಡ ಎಷ್ಟು ಅದ್ಭುತವಾಗಿರುತ್ತೆ. ಯೋಗ ನಿದ್ರೆ ಅವಾಗೆ ಆಗೋದು. ಆ ಕ್ಷಣದಲ್ಲಿ ಸುಮ್ನೆ ಯಾರೋ ಬಂದು ಮೈ ತಟ್ಟಿದ್ರೆ ಸಾಕು ಎದ್ದೇಳ್ತೀವಿ. ಆ ಶಕ್ತಿಯಲ್ಲಿ ಜೀವಿಸಿದಾಗ, ಪ್ರಾಣಶಕ್ತಿ ತುಂಬಿದಾಗ. ಆಮೇಲೆ ಪ್ರಾಪಂಚಿಕ ಕೆಲಸಗಳು ಕೂಡ ಎಷ್ಟು ಅದ್ಭುತವಾಗಿ ಮಾಡ್ತೀವಿ. ಆ ವರ್ತಮಾನದಲ್ಲಿ ಜೀವಿಸ್ತೀವಿ. ಆ ಊಟ ಮಾಡಿ ಆ ಟೇಸ್ಟ್ ಅರ್ಥ ಆಗದ್ ಕಲಿ. ಪ್ರತಿ ಹಗಲು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತೀವಿ. ಪ್ರತಿ ಕೆಲಸದಲ್ಲೂ ಕೂಡ ನಿಷ್ಣಾತ ಇರುತ್ತೆ. ಪ್ರತಿ ಕೆಲಸ ಕೂಡ ಫೋಕಸ್ ಆಗಿ ಕಾನ್ಸಂಟ್ರೇಷನ್ ಇಂದ ಮಾಡ್ತೀವಿ. ಆ ಪ್ರಾಣಶಕ್ತಿ ತುಂಬಿದಾಗ, ಮನಸ್ಸು ಖಾಲಿಯಾದಾಗ. ಅಂದ್ರೆ ಅದಕ್ಕೆ ಲೈಫ್ ಫೋರ್ಸ್ ಅಂತಾರೆ ಅದನ್ನ. ಲೈಫ್ ಫೋರ್ಸ್ ಅಂದ್ರೆ ಏನು? ಆ ಮೇನು ಇರ್ತಕ್ಕಂತ ಒಂದು ಮೂಲನೇ ಪ್ರಾಣಶಕ್ತಿ ಎಲ್ಲದಕ್ಕೂ.
ಥ್ಯಾಂಕ್ ಯು ಮಾಸ್ಟರ್ಸ್.